ಆಲ್ಮೋಸ್ಟ್ ಈ ನಾಟ್ ಸೆಟ್ ಎಕ್ಸಾಮ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಆಯಿತು, ಸಿಲೆಬಸ್ ಆಯಿತು, ಮೇನ್ಸು ಪ್ರಿಲಿಮ್ಸ್ ಬಗ್ಗೆ ಎಲ್ಲ ಒಂದು ನಾಲೆಜ್ ಇರುತ್ತೆ. ಬಟ್ ಆದರೂ ಕೂಡ ಕೆಲವೊಂದು ಜನ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ಸ್ವಲ್ಪ ಈ ನಾಟ್ ಸೆಟ್ ಎಕ್ಸಾಮ್ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಅಂತ. ಸೊ ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಯಾರಿಗೆಲ್ಲ ಈ ನಾಟ್ ಸೆಟ್ ಎಕ್ಸಾಮ್ ಬಗ್ಗೆ ಗೊತ್ತಿಲ್ಲ, ಸೊ ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಹ್ಯಾವ್ ಅ ಲುಕ್. ಏನಪ್ಪ ಅಂತಂದರೆ, ಈ ನಾಟ್ ಸೆಟ್ ಎಕ್ಸಾಮ್ ಅಂದರೆ ಏನು, ಆಮೇಲೆ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಯಾರೆಲ್ಲ ಅಪ್ಲಿಕೇಶನ್ನ ಹಾಕಬಹುದು, ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು, ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನು, ಪ್ರಿಲಿಮ್ಸ್ ಅಂದರೆ ಏನು, ಮೇನ್ಸ್ ಅಂದರೆ ಏನು, ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಓಕೆ. ಸೊ ಆಮೇಲೆ ಎಕ್ಸಾಮ್ ಫೀಸ್ ಎಷ್ಟಿದೆ, ಸೊ ಪ್ರತಿಯೊಂದನ್ನು ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಸೊ ಲೆಟ್ಸ್ ಹ್ಯಾವ್ ಒಂದು ಲುಕ್. ಬಂದಾಗ ನಾಟ್ ಸೆಟ್ ಬಂದುಬಿಟ್ಟು ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ, ಓಕೆ. ಸೊ ಇದನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಡೆಲ್ಲಿ ಏಮ್ಸ್ ಕಂಡಕ್ಟ್ ಮಾಡುತ್ತೆ. ಸೊ ಟೋಟಲ್ ಇಂಡಿಯಾದಲ್ಲಿ 20 ಏಮ್ಸ್ ಹಾಸ್ಪಿಟಲ್ಗಳಿವೆ. ಸೊ ಎಲ್ಲ ಹಾಸ್ಪಿಟಲ್ಸ್ಗಳಿಗೆ ಬಾಸ್ ಯಾರಪ್ಪ ಅಂತಂದರೆ ಏಮ್ಸ್ ಡೆಲ್ಲಿ ಹಾಸ್ಪಿಟಲ್ಸ್, ಓಕೆ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಬೇರೆ ಹಾಸ್ಪಿಟಲ್ಸ್ಗಳಿಗೆ ಮತ್ತು ಏಮ್ಸ್ಗಳಿಗೆ ಬೇಕಾಗುವಂಥ ನರ್ಸಿಂಗ್ ಆಫೀಸರ್ನ ಈ ನಾಟ್ ಸೆಟ್ ಎಕ್ಸಾಮ್ ಮುಖಾಂತರ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಸೆಲೆಕ್ಷನ್ನ ಮಾಡಿ ಅಲ್ಲಿ ಪೋಸ್ಟಿಂಗನ್ನು ಕೊಡ್ತಾರೆ. ಸೊ ಇದು ಒಂದು ಸ್ಮಾಲ್ ಇಂಟ್ರಡಕ್ಷನ್ ಅಬೌಟ್ ನಾಟ್ ಸೆಟ್ಟು. ಸೊ ನೆಕ್ಸ್ಟ್ ಇದಕ್ಕೆ ಯಾರು ಎಲಿಜಿಬಲ್ ಅಂತ ಬಂದಾಗ GNM, BSc, PBBSc, MSc ಇವೆಲ್ಲ ಕ್ಯಾಂಡಿಡೇಟ್ಗಳು ನಾವು ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಏನಪ್ಪ ಅಂತಂದರೆ ಕಂಪಲ್ಸರಿ KNC ರಿಜಿಸ್ಟ್ರೇಷನ್ ಆಗಿರಬೇಕು. ಆಮೇಲೆ GNM ಮುಗಿಸಿರುವಂಥ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರಿಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಕ್ಲಿನಿಕಲ್ ಸೈಡು. ಆಮೇಲೆ ಇದಕ್ಕೆ ಏಜ್ ಬಂದುಬಿಟ್ಟು 18 to 30 ಇಯರ್ಸ್ ತನಕ ಎಲ್ಲರೂ ಅಪ್ಲೈ ಮಾಡ್ಬೋದು. ಬಟ್ ಕೆಲವು SC ಮತ್ತು ST ಕ್ಯಾಂಡಿಡೇಟ್ಸ್ಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಪ್ ಟು 35 ಇಯರ್ಸು. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ. ಸೊ ಈ ಎಕ್ಸಾಮ್ ಬಂದುಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ನೀವು ಕೆಲವೊಂದು ಎಕ್ಸಾಮ್ ನೋಡಿರ್ತೀರ OMR ಶೀಟ್ ಇರುತ್ತೆ, ಬಟ್ ಈ ನಾಟ್ ಸೆಟ್ ಎಕ್ಸಾಮಲ್ಲಿ, ನಮ್ಮ ನರ್ಸಿಂಗ್ ಎಕ್ಸಾಮಲ್ಲಿ ಈ ಥರ ಇರಲ್ಲ. ಇದನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ 2 ಸ್ಟೇಜ್ ಇರುತ್ತೆ, ಒಂದು ಪ್ರಿಲಿಮ್ಸು, ಇನ್ನೊಂದು ಮೇನ್ಸ್ ಅಂತ. ಸೊ ಪ್ರಿಲಿಮ್ಸ್ ಅಂದರೆ ಏನಪ್ಪ ಅಂದರೆ ಅದಕ್ಕೆ ಸ್ಟೇಜ್ 1 ಅಂತ ಎಕ್ಸಾಮ್ ಅಂತ ಹೇಳ್ತೀವಿ. ಸೊ ಅದು ಬಂದುಬಿಟ್ಟು 100 ಕ್ವಶನ್ಸ್ ಇರ್ತವೆ. ಅದಕ್ಕೆ ನಿಮಗೆ 19 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ, ಓಕೆನಾ. ಆಮೇಲೆ 80 ಕ್ವಶನ್ಸ್ ಬಂದುಬಿಟ್ಟು ನರ್ಸಿಂಗ್ ಸಿಲೆಬಸ್ ಇರುತ್ತೆ. ರಿಮೈನಿಂಗ್ 20 ಏನಿದ್ದಾವೆ ಅದು ನಾನ್ ನರ್ಸಿಂಗ್ ಇರುತ್ತೆ, ಅಂದರೆ ಮ್ಯಾಥ್ಸು, ರೀಸ್ನಿಂಗು, ಆಪ್ಟಿಟ್ಯೂಡ್ ಕ್ವಶನ್ಸ್ ಇರ್ತವೆ, ಓಕೆನಾ. ಸೊ 100 MCQ 100 ಕ್ವಶನ್ಸ್ ಏನಿದ್ದಾವೆ, ಸೊ ಅದನ್ನು ಅವರು 5 ಸೆಕ್ಷನ್ಗಳಾಗಿ ಡಿವೈಡ್ ಮಾಡಿರ್ತಾರೆ, 20 20 20 20 20 ಅಂತ, ಓಕೆ. ಸೊ ಒಂದು ಸೆಕ್ಷನಲ್ಲಿ 20 ಕ್ವಶನ್ ಇರುತ್ತೆ, ನಿಮಗೆ 18 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ, ಓಕೆನಾ. ಸೊ ಆ 18 ಮಿನಿಟ್ಸಲ್ಲಿ ನೀವು 20 ಕ್ವಶನ್ಸ್ಗಳನ್ನು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು, ಓಕೆನಾ. ಸೊ 18 ಮಿನಿಟ್ಸಲ್ಲಿ ನೀವು ಆ ಕ್ವಶನ್ನ ಕಂಪ್ಲೀಟ್ ಮಾಡದೆ ಹೋದರೆ ಆಟೋಮೆಟಿಕ್ ಆಗಿ ಆ ಸೆಕ್ಷನ್ ಕ್ಲೋಸ್ ಆಗಿ ನೀವು ನೆಕ್ಸ್ಟ್ 21 to 40 ಕ್ವಶನ್ಸ್ಗೆ ಜಂಪ್ ಆಗ್ತೀರಾ. ನೆಕ್ಸ್ಟ್ ಕೂಡ ಸೇಮ್ ಇರುತ್ತೆ, ಮತ್ತು 20 ಕ್ವಶನ್ಗೆ ನಿಮಗೆ 18 ಮಿನಿಟ್ಸ್ ಇರುತ್ತೆ, ಓಕೆನಾ. ಸೊ ಈ ಥರ ಪ್ಯಾಟರ್ನ್ ಇರುತ್ತೆ. ನೀವು ಒಂದು ಸರಿ ಅದು 18 ಮಿನಿಟ್ಸ್ ಆದ ತಕ್ಷಣ ಅದು ಟೋಟಲಿ ಲಾಕ್ ಆಗಿಬಿಡುತ್ತೆ, ನೆಕ್ಸ್ಟ್ ಕ್ವಶನ್ಸ್ಗೆ ಜಂಪ್ ಆಗುತ್ತೆ. ಮತ್ತು ನೀವು ವಾಪಸ್ ಬಂದು ಅದನ್ನು ರಿಟರ್ನ್ ಆ ಕ್ವಶನ್ಗಳನ್ನು ನೋಡೋಕ್ಕೆ ಆಗಲ್ಲ. ಸೊ ಈ ಥರ ಇದು ಪ್ರಿಲಿಮ್ಸಲ್ಲಿ ಈ ಥರ ಒಂದು ಸೆಟಪ್ ಇರುತ್ತೆ ಕ್ವಶನ್ಸ್ದು. ಸೊ ಕ್ವಶನ್ಸ್ ಬಂದುಬಿಟ್ಟು ಕ್ಲಿನಿಕಲ್ ಬೇಸ್ಡ್ ಕ್ವಶನ್ಸ್ ಇರ್ತವೆ. ಸೊ ಈ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ ಇದು ಕೇವಲ ಕ್ವಾಲಿಫೈ ಆಗೋಕ್ಕೆ ಅಷ್ಟೇ, ಅಂದರೆ ನೀವು ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ ಬರೋಕ್ಕೆ ಕ್ವಾಲಿಫೈ ಆಗಿದ್ದೀರಾ ಅಂತ ಒಂದು ಅರ್ಥ ಅಷ್ಟೇ. ಅಂದರೆ ಇವಾಗ UR, OBC, SC ಪ್ರತಿಯೊಂದು ಕ್ಯಾಟಗರಿಗೆ ಒಂದು ಕಟಪ್ ಅಂತ ಕೊಡ್ತಾರೆ. ಎಕ್ಸಾಂಪಲ್ ಇವಾಗ UR ಪ್ಲಸ್ EWCಗೆ 75, ಆಮೇಲೆ OBCಗೆ 70, SC STಗೆ 65 ಪರ್ಸೆಂಟೈಲ್ ಅಂತ ಕೊಡ್ತಾರೆ. ಸೊ ಆ ಲಿಮಿಟ್ನ ನೀವು ಕ್ರಾಸ್ ಆದ ತಕ್ಷಣ ನೀವು ಎಲಿಜಿಬಲ್, ಅಂದರೆ ನೆಕ್ಸ್ಟ್ ಎಕ್ಸಾಮ್ ಬರೋಕ್ಕೆ ನೀವು ಎಲಿಜಿಬಲ್ ಅಂತ. ಇದು ನಿಮ್ಮ ಸೆಲೆಕ್ಷನ್ ಅಲ್ಲ, ನಿಮ್ಮ ಮೇನ್ ಸೆಲೆಕ್ಷನ್ ಇರೋದು ಮೇನ್ಸ್ ಎಕ್ಸಾಮ್ ಆದಮೇಲೆ, ಓಕೆನಾ. ಸೊ ಈಚ್ ಕ್ವಶನ್ಸ್ ಕ್ಯಾರೀಸ್ 1 ಮಾರ್ಕ್ಸ್. ನೀವು ಒಂದು ಕರೆಕ್ಟ್ ಆನ್ಸರ್ ಮಾಡಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ನೀವು ಏನಾದರೂ ನೆಗೆಟಿವ್ ಮಾಡಿದ್ರೆ 1/3 ನಿಮ್ಮದು ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ, ಓಕೆನಾ. ಸೊ ಒಂದು ಸರಿ ನೀವು ಪ್ರಿಲಿಮ್ಸ್ ಎಕ್ಸಾಮ್ನ ಬರೆದಾದಮೇಲೆ ಒಂದು 20 ಡೇಸ್ ನಿಮ್ಗೆ ಟೈಮ್ ಕೊಡ್ತಾರೆ, ಅಷ್ಟರಲ್ಲಿ ರಿಸಲ್ಟ್ ಬಿಡ್ತಾರೆ. ಅದರಲ್ಲಿ ಆ ಲಿಸ್ಟಲ್ಲಿ ಏನಾದರೂ ನಿಮ್ಮದು ಹೆಸರು ಇತ್ತು ಅಂತಂದರೆ ನೀವು ನೆಕ್ಸ್ಟು ಮೇನ್ಸ್ ಎಕ್ಸಾಮ್ನ ಬರಿಬೋದು. ನೆಕ್ಸ್ಟು ಸ್ಟೇಜ್ 2 ಅಂತ ಹೇಳ್ತೀವಿ, ಅಂದರೆ ಮೇನ್ಸ್ ಎಕ್ಸಾಮು. ಇದು ಬಂದುಬಿಟ್ಟು 160 ಮಾರ್ಕ್ಸ್ ಇರುತ್ತೆ, ನಿಮಗೆ 180 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ಇವರು 5 ಸೆಕ್ಷನ್ಗಳನ್ನು ಮಾಡಿರ್ತಾರೆ, 40 40 40 40 40, ಓಕೆ.
ಸೊ ಈಚ್ 40 ಕ್ವಶನ್ಸ್ಗೆ ನಿಮಗೆ 45 ಮಿನಿಟ್ಸ್ ಟೈಮ್ ಇರುತ್ತೆ. ಅಂದರೆ 40 ಕ್ವಶನ್ಸ್ದು ಒಂದು ಸೆಕ್ಷನ್ ಮಾಡಿರ್ತಾರೆ, ಓಕೆನಾ. ಸೊ 45 ಮಿನಿಟ್ಸ್ ಆದ ತಕ್ಷಣ ಅದು ಲಾಕ್ ಆಗಿ ನೆಕ್ಸ್ಟ್ ನಿಮಗೆ 41 to 80 ಕ್ವಶನ್ಸ್ಗೆ ಜಂಪ್ ಆಗುತ್ತೆ. ನೀವು ಮತ್ತೆ ಬಂದು ಆ ಕ್ವಶನ್ಗಳನ್ನ ಅಟೆಂಪ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಾಯಿದ್ದೀರಾ ಸ್ವಲ್ಪ ನಿಮಗೆ ಇದು ಕಷ್ಟ ಅನಿಸುತ್ತೆ. ಸೊ ಇದನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಈ ಎಕ್ಸಾಮ್ನ ಇದು ಕೂಡ ಒಂದು ಕಂಪ್ಲೀಟ್ಲಿ ಕ್ಲಿನಿಕಲ್ ಬೇಸ್ಡ್ ಕ್ವಶನ್ಸ್. ಅಂದರೆ ನಾವು ಹಾಸ್ಪಿಟಲ್ ಸೆಟಪಲ್ಲಿ ಸಿನಾರಿಯೋ ಬೇಸ್ಡ್ ಏನು ಕ್ವಶನ್ಸ್ ಇರ್ತವೆ, ಅಂದರೆ ಒಂದು ಪೇಷಂಟ್ ಬಗ್ಗೆ ಒಂದು ಹಿಸ್ಟ್ರಿ ಕೊಡ್ತಾರೆ. ಸೊ ಇದನ್ನು ನೀವು ಡಯಾಗ್ನೋಸ್ ಮಾಡಿ, ಇಲ್ಲ ಅದಕ್ಕೊಂದು ಪ್ರಿಯಾರಿಟಿಯನ್ನು ಕೊಡಿ ಅಂತ ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಓಕೆ, ಇದನ್ನು ಕ್ವಾಲಿಫೈ ಆಗಬೇಕಂದ್ರೆ ಎಷ್ಟು ಪರ್ಸೆಂಟ್ ಇರಬೇಕಂತಂದರೆ UR ಮತ್ತು EWCಗೆ 50% ಇರಬೇಕು, OBCಗೆ 45%, ಆಮೇಲೆ SC/ST ಬಂದುಬಿಟ್ಟು 40%, ಓಕೆನಾ. ಸೊ 160ಗೆ ಆಲ್ಮೋಸ್ಟ್ ನೀವು 140, 150, ಸೊ ಈ ಥರ 135, 130 ತನಕನೂ ಕ್ಯಾಟಗರಿ ಇದ್ದರೆ ಸೆಲೆಕ್ಷನ್ ಆಗುತ್ತೆ. 140, 150 UR ಮತ್ತು OBC ಕ್ಯಾಟಗರಿಗೆ. ಸೊ ಇದೊಂದು ಈ ಥರ ಒಂದು ಕಟ್ ಆಫ್ ಇರುತ್ತೆ, ಓಕೆನಾ. ಸೊ ಇದು ಬಂದುಬಿಟ್ಟು ಒಂದು ಸ್ಮಾಲ್ ಇಂಟ್ರಡಕ್ಷನ್ ಅಬೌಟ್ ನಾರ್ಸೆಟ್ ಎಕ್ಸಾಮು. ಸೊ ಐ ಹೋಪ್ ನಿಮಗೆ ಒಂದು ಸ್ವಲ್ಪ ಐಡಿಯಾ ಬಂದಿರುತ್ತೆ, ಓಕೆನಾ. ಇಷ್ಟು ಬಿಟ್ಟು ಮತ್ತೆ ನಿಮಗೆ ಇದು ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು, ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿವೆ, ಯಾವ್ಯಾವ ಏಮ್ಸ್ಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿವೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಏಮ್ಸ್ ವೈಸು ಒಂದು ವೇಕೆನ್ಸಿ ಲಿಸ್ಟ್ ಇದೆ. ಸೊ ಯಾವ ಏಮ್ಸ್ಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿವೆ ಅಂತ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಏಮ್ಸ್ ಅವಂತಿಪುರ 75 ವೇಕೆನ್ಸಿ ಇದೆ. ಏಮ್ಸ್ ಬತ್ತಿಯಂಡ ಪಂಜಾಬು 47, ಏಮ್ಸ್ ಭೋಪಾಲಲ್ಲಿ 100 ವೇಕೆನ್ಸಿ ಇದೆ. ಏಮ್ಸ್ ಬಿಲಾಸ್ಪುರ 89, ಏಮ್ಸ್ ಭುವನೇಶ್ವರ್ 197 ವೇಕೆನ್ಸಿ ಇದೆ. ಏಮ್ಸ್ ದಿಯೋಘರ್ 61 ವೇಕೆನ್ಸಿ ಇದೆ. ಏಮ್ಸ್ ಗುವಾಹಟಿ 188 ವೇಕೆನ್ಸಿ ಇದೆ. ಏಮ್ಸ್ ಕಲ್ಯಾಣಿಯಲ್ಲಿ 53 ವೇಕೆನ್ಸಿ ಇದೆ. ಆಮೇಲೆ ಏಮ್ಸ್ ಮಂಗಳಗಿರಿ 32 ವೇಕೆನ್ಸಿ ಇದೆ. ಸೊ ನೆಕ್ಸ್ಟ್ ಏಮ್ಸ್ ಬಂದುಬಿಟ್ಟು ಏಮ್ಸ್ ನಾಗ್ಪುರಲ್ಲಿ 48 ಇದೆ. ಏಮ್ಸ್ ರಾಯಬರೇಲಿಯಲ್ಲಿ 81 ಇದೆ. ಏಮ್ಸ್ ನ್ಯೂ ದಿಲ್ಲಿ 121 ಇದೆ. ಏಮ್ಸ್ ಪಾಟ್ನಾ 201, ಏಮ್ಸ್ ರಿಷಿಕೇಶ್ 38, ಏಮ್ಸ್ ರಾಯ್ಪುರ್ 60, ಏಮ್ಸ್ ವಿಜಯಪುರ್ ಜಮ್ಮು 29, ಏಮ್ಸ್ ರೇವಾರಿ ಹರಿಯಾಣ 10 ಇದೆ. ಆಮೇಲೆ ಸೆಂಟ್ರಲ್ ಆರ್ಮ್ಡ್ ಫೋರ್ಸಲ್ಲಿ ಕೂಡ ಮೈದಾನಗಿರಿ ಅಲ್ಲಿ ಕೂಡ ವೇಕೆನ್ಸಿ ಇದೆ, 6 ವೇಕೆನ್ಸಿ ಇದೆ. ಪಾಂಡಿಚೇರಿ, ಆಮೇಲೆ ESIC, ಆಮೇಲೆ ಸಪ್ತಾರ್ ಜಂಗು, ಈ ಥರ ಬೇರೆ ಬೇರೆ ಹಾಸ್ಪಿಟಲ್ಗಳೆಲ್ಲ ವೇಕೆನ್ಸಿಗಳಿವೆ. ಸೊ ಫೈನಲ್ ಕನ್ಕ್ಲೂಷನ್ ಏನಪ್ಪ ಅಂತಂದರೆ ಟೋಟಲ್ 26 ಇನ್ಸ್ಟಿಟ್ಯೂಟ್ಗಳನ್ನು ಈ ನಾರ್ಸೆಟ್ ಎಕ್ಸಾಮಲ್ಲಿ ಆ್ಯಡ್ ಮಾಡಿದ್ದಾರೆ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 2216 ವೇಕೆನ್ಸಿ ಇದೆ. ಹೈಯೆಸ್ಟ್ ವೇಕೆನ್ಸಿ ESICಯಲ್ಲಿ ಕರೆದಿದ್ದಾರೆ 523. ಆಮೇಲೆ ಏಮ್ಸ್ ಪಾಟ್ನಾದಲ್ಲಿ ಕೂಡ 201 ವೇಕೆನ್ಸಿ ಇದೆ. ಆಮೇಲೆ ಇದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಕೇಳಿದರೆ ಹೌದು, ಆನ್ಲೈನ್ ಅಪ್ಲಿಕೇಶನು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಾವು ಎಲ್ಲಿ ಹೋಗಿ ಇದನ್ನು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ನಾರ್ಸೆಟ್ 11 ಆನ್ಲೈನ್ ಅಪ್ಲಿಕೇಶನ್ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಡೈರೆಕ್ಟು ನೀವು ಏಮ್ಸ್ ಪೋರ್ಟಲ್ಗೆ ಹೋಗ್ತೀರಾ. ಸೊ ಅಲ್ಲಿ ಹೋಗಿ ಲಾಗಿನ್ ಆಗಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ನ ಫಿಲ್ ಮಾಡಿ, ಮತ್ತು ಆಮೇಲೆ ಫೀಸ್ ಬಂದುಬಿಟ್ಟು ಜನರಲ್ ಮತ್ತು OBC ಅವರಿಗೆ 3000 ಇರುತ್ತೆ. ಆಮೇಲೆ SC/ST ಕ್ಯಾಂಡಿಡೇಟ್ಸ್ಗೆ, ಆಮೇಲೆ EWS ಅವರಿಗೆ 2400 ರೂಪಾಯಿ ಇರುತ್ತೆ. ಆಮೇಲೆ ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಆಮೇಲೆ ಸಿಗ್ನೇಚರ್ ಮಾಡಿರುವಂಥ ಒಂದು ಸ್ಕ್ಯಾನ್ಡ್ ಕಾಪಿ ಇರಬೇಕು ನಿಮ್ಮ ಹತ್ರ, ಲೆಫ್ಟ್ ಥಂಬ್ ಇಂಪ್ರೆಷನ್ ಇರಬೇಕು, ನರ್ಸಿಂಗ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು, ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕು, ಆಮೇಲೆ ಆಧಾರ್ ಕಾರ್ಡ್ ಇರಬೇಕು, ಓಕೆನಾ. ಸೊ ಇಷ್ಟು ನೀವು ಮಾಡಬೇಕಾಗಿರೋದು. ಇದನ್ನು ಬಿಟ್ಟು ನಿಮಗೆ ಮತ್ತೆ ಏನಾದರೂ ಡೌಟ್ಸ್ಗಳಿದ್ದರೆ ಖಂಡಿತ ನೀವು ಇಲ್ಲಿ ಕಮೆಂಟ್ಸ್ ಮಾಡಿ ಕೇಳಬಹುದು, ಓಕೆನಾ. ಸೊ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅಪ್ಕಮಿಂಗ್ ಬರುವಂಥ ವೇಕೆನ್ಸಿಗಳ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಈ ಇನ್ಫಾರ್ಮೇಷನ್ನ ನನ್ನ ಯೂಟ್ಯೂಬ್ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸೊ ಎಲ್ಲರಿಗೂ ಈ ಎಕ್ಸಾಮ್ಗಳ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.